Hi everyone, welcome back to my channel. I hope all of you are doing well. So ಇವತ್ತಿನ ಕ್ಲಾಸಲ್ಲಿ ನಾವು ಡೇ 3 ಆಫ್ ಸ್ಪೋಕನ್ ಇಂಗ್ಲಿಷ್ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ಡೇ 1 ಆ್ಯಂಡ್ ಡೇ 2 ಅಲ್ಲಿ ನಾನು 30 ಸೆಂಟೆನ್ಸಸನ್ನು ಹೇಳ್ಕೊಟ್ಟಿದ್ದೆ. ಸೊ ಇವತ್ತು ಅಗೇನ್ 30 ಸೆಂಟೆನ್ಸಸನ್ನು ನಾವು ಕಲಿತಾ ಇದ್ದೀವಿ. ಈ ಸೆಂಟೆನ್ಸಸನ್ನು ನೀವು ಡೈಲಿ ಬಳಸೋದ್ರಿಂದ ನಿಮಗೆ ಇಂಗ್ಲಿಷ್ ಪ್ರಾಕ್ಟೀಸ್ ಈಸಿ ಆಗುತ್ತೆ. ಸೊ ಇದನ್ನು ನಾನು ಎವ್ರಿ ಡೇ ಹಾಕ್ತಾ ಇಲ್ಲ, 3 ಡೇಸ್ ಆರ್ 2 ಡೇಸ್ ಒನ್ಸ್ ಹಾಕ್ತಾ ಇದ್ದೀನಿ. ಸೊ ತಪ್ಪದೆ ಈ ವಿಡಿಯೋಸನ್ನು ನೋಡಿ ಆ್ಯಂಡ್ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಐ ಡೋಂಟ್ ವಾಂಟ್ ಟು ಈಟ್ ನಾವು. ಈಗ ನನಗೆ ತಿನ್ನಲು ಇಷ್ಟ ಇಲ್ಲ ಅಂದರೆ ನನಗೆ ಈಗ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತೀವಲ್ಲ ನಾವು. ಸೊ ಹಾಗೆ ಏನು ಹೇಳ್ಬೋದು? ಐ ಡೋಂಟ್ ವಾಂಟ್ ಟು ಈಟ್ ನಾವು. ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಬಹಳ ವ್ಯತ್ಯಾಸವಿದೆ. ಇದರಲ್ಲಿ ಬಹಳ ವ್ಯತ್ಯಾಸವಿದೆ. ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಡೋಂಟ್ ಬಿ ಲೆಥಾರ್ಜಿಕ್ ಅಂದರೆ ಆಲಸ್ಯ ಮಾಡಬೇಡ. ಡೋಂಟ್ ಬಿ ಲೆಥಾರ್ಜಿಕ್. ಲೆಥಾರ್ಜಿಕ್ ಅಂದರೆ ಆಲಸ್ಯ ಅಂತ ಅರ್ಥ. ತುಂಬ ಯಾರು ಆಲಸ್ಯವಾಗಿರ್ತಾರೆ ಅವ್ರನ್ನ ಲೆಥಾರ್ಜಿಕ್ ಅಂತ ಹೇಳ್ತೀವಿ. ಶಿ ಶುಡ್ ಹ್ಯಾವ್ ಡನ್ ದ್ಯಾಟ್. ಅವಳು ಹಾಗೆ ಮಾಡಬೇಕಾಗಿತ್ತು ಹೇಳ್ತೀವಲ್ಲ ನಾವು. ಹೀಗೆ ಮಾಡಬೇಕಾಗಿತ್ತು ನೀನು, ಹಾಗೆ ಮಾಡಬೇಕಾಗಿತ್ತು ಹೇಳ್ತೀವಲ್ಲ. ಸೊ ಶಿ ಶುಡ್ ಹ್ಯಾವ್ ಡನ್ ದ್ಯಾಟ್. ಹಿ ಶುಡ್ ಹ್ಯಾವ್ ಡನ್ ದ್ಯಾಟ್. ಸೊ ಶಿ ಶುಡ್ ಹ್ಯಾವ್ ಸ್ಪೋಕನ್ ಟು ಹಿಮ್ ಅಂದರೆ ಅವಳವನ ಹತ್ರ ಮಾತಾಡಬೇಕಾಗಿತ್ತು. ಸೊ ಶಿ ಶುಡ್ ಹ್ಯಾವ್ ಅಂತ ಯೂಸ್ ಮಾಡಿ ನೀವು ಸಿಚುವೇಶನ್ಗೆ ಪ್ರಕಾರ ಸೆಂಟೆನ್ಸಸನ್ನು ಯೂಸ್ ಮಾಡ್ಬೋದು. ವೈ ಆರ್ಂಟ್ ಯು ಗೋಯಿಂಗ್? ನೀನು ಯಾಕೆ ಹೋಗ್ತಿಲ್ಲ? ವೈ ಆರ್ಂಟ್ ಯು ಗೋಯಿಂಗ್? ಡೋಂಟ್ ಕಂಪ್ಲೇನ್ ಅಬೌಟ್ ದಿಸ್ ಸಿಲ್ಲಿ ಮ್ಯಾಟರ್. ಈ ಸಣ್ಣ ವಿಷಯಕ್ಕೆ ದೂರು ನೀಡಬೇಡ ಅಥವಾ ಕಂಪ್ಲೇಂಟ್ ಮಾಡಬೇಡ. ಡೋಂಟ್ ಕಂಪ್ಲೇನ್ ಅಬೌಟ್ ದಿಸ್ ಸಿಲ್ಲಿ ಮ್ಯಾಟರ್. ಶಿ ಹ್ಯಾಸ್ ಟೇಕನ್ ಅ ಗುಡ್ ಡಿಸಿಷನ್. ಅವಳು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಳೆ. ಶಿ ಹ್ಯಾಸ್ ಟೇಕನ್ ಅ ಗುಡ್ ಡಿಸಿಷನ್. ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್. ನಿಮ್ಮ ಪೇರೆಂಟ್ಸನ್ನು ನೋಡ್ಕೊಳ್ಳಿ ಅಥವಾ ನಿಮ್ಮ ಹೆತ್ತವರನ್ನು ನೋಡ್ಕೊಳ್ಳಿ. ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್. ಡೂ ಇಟ್ ಡಿಲಿಜೆಂಟ್ಲಿ ಅಂದರೆ ಅದನ್ನು ಶ್ರದ್ಧೆಯಿಂದ ಮಾಡಿ. ಡಿಲಿಜೆಂಟ್ಲಿ ಅಂದರೆ ಶ್ರದ್ಧೆ ಅಂತ ಅರ್ಥ. ವೈ ಇಸ್ ದಟ್ ನಾಟ್ ವರ್ಕಿಂಗ್? ಅದು ಯಾಕೆ ಕೆಲಸ ಮಾಡ್ತಿಲ್ಲ? ವೈ ಇಸ್ ದಟ್ ನಾಟ್ ವರ್ಕಿಂಗ್? ಇಟ್ಸ್ ಅ ಟೀಡಿಯಸ್ ಪ್ರಾಸೆಸ್. ಅದೊಂದು ಬೇಸರದ ಪ್ರಕ್ರಿಯೆ. ಇಟ್ ಈಸ್ ಅ ಟೀಡಿಯಸ್ ಪ್ರಾಸೆಸ್. ಗೆಟ್ ಬ್ಯಾಕ್ ಟು ವರ್ಕ್. ಕೆಲಸಕ್ಕೆ ಹಿಂತಿರುಗಿ. ಗೆಟ್ ಬ್ಯಾಕ್ ಟು ವರ್ಕ್. ಎನ್ಶ್ಯೂರ್ ಯು ಫಿನಿಶ್ ಇಟ್ ಆನ್ ಟೈಮ್ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಇದೆ. ಟೈಮಿಗೆ ಸರಿಯಾಗಿ ಅದನ್ನು ನೀವು ಮುಗಿಸ್ಬೇಕು ಆ ಕೆಲಸನ ಅಂತ ಅರ್ಥ ಬರುತ್ತೆ. ಎನ್ಶ್ಯೂರ್ ಯು ಫಿನಿಶ್ ಇಟ್ ಆನ್ ಟೈಮ್. ಐ ವಿಲ್ ವರ್ಕ್ ಆನ್ ಇಟ್. ನಾನು ಅದ್ರ ಮೇಲೆ ಕೆಲಸ ಮಾಡ್ತೇನೆ. ಐ ವಿಲ್ ವರ್ಕ್ ಆನ್ ಇಟ್. ಸೊ ಇದನ್ನು ನೀವು ಯಾವಾಗ ಯೂಸ್ ಮಾಡ್ಬೋದು? ಯಾರಾದರೂ ನಿಮಗೆ ಈ ಥರ ನೀವು ಇಂಪ್ರೂವ್ ಮಾಡ್ಕೊಳ್ಳಿ, ಈ ಒಂದು ಕೆಲಸದ ಮೇಲೆ, ಈ ಒಂದು ವಿಷಯದ ಮೇಲೆ ನೀವು ಸ್ವಲ್ಪ ಕೆಲಸ ಮಾಡಿ ಅಂತ ಹೇಳಿದಾಗ ನೀವು ಹೇಳ್ಬೋದು ಐ ವಿಲ್ ವರ್ಕ್ ಆನ್ ಇಟ್. ಡು ಯು ವಾಂಟ್ ಇಟ್? ನಿನಗಿದು ಬೇಕಾ? ಡು ಯು ವಾಂಟ್ ಇಟ್? ಈಸ್ ಶಿ ಸ್ಟಿಲ್ ದೇರ್? ಅವಳು ಇನ್ನೂ ಇದ್ದಾಳಾ? ಈಸ್ ಶಿ ಸ್ಟಿಲ್ ದೇರ್? ಸೊ ಸ್ಟಿಲ್ ದೇರ್ ಆದಮೇಲೆ ಕ್ವೆಶನ್ ಮಾರ್ಕ್ ಬರಬೇಕು. ಸಾರಿ ಫಾರ್ ದ್ಯಾಟ್, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ವಿ ಬೋತ್ ವಿಲ್ ಗೋ ಟುಗೆದರ್. ನಾವಿಬ್ಬರು ಒಟ್ಟಿಗೆ ಹೋಗೋಡ್ತೇವೆ. ವಿ ಬೋತ್ ವಿಲ್ ಗೋ ಟುಗೆದರ್. ವೇರ್ ಆರ್ ಯು ಫ್ರಾಮ್? ನೀವೆಲ್ಲಿನವರು? ವೇರ್ ಆರ್ ಯು ಫ್ರಾಮ್? ಡೋಂಟ್ ಪರ್ಚೇಸ್ ಇಟ್. ಅದನ್ನು ಖರೀದಿಸಬೇಡಿ. ಡೋಂಟ್ ಪರ್ಚೇಸ್ ಇಟ್. ಡೋಂಟ್ ಹೆಸಿಟೇಟ್ ಟು ಕಾಂಟ್ಯಾಕ್ಟ್ ಮೀ. ನನ್ನನ್ನು ಸಂಪರ್ಕಿಸಲು ಹಿಂಜರಿಯಬೇಡಿ. ಡೋಂಟ್ ಹೆಸಿಟೇಟ್ ಟು ಕಾಂಟ್ಯಾಕ್ಟ್ ಮೀ. ವೇರ್ ಶುಡ್ ಐ ಸಿಟ್? ನಾನು ಎಲ್ಲಿ ಕೂತ್ಕೋಬೇಕು? ವೇರ್ ಶುಡ್ ಐ ಸಿಟ್? ಹ್ಯಾವ್ ಯು ಎವರ್ ಬೀನ್ ಟು ಪ್ಯಾರಿಸ್? ನೀವು ಎಂದಾದರೂ ಪ್ಯಾರಿಸ್ಗೆ ಹೋಗಿದ್ರಾ? ಹ್ಯಾವ್ ಯು ಎವರ್ ಬೀನ್ ಟು ಪ್ಯಾರಿಸ್? ಸೊ ಎಲ್ಲಾದರೂ ನೀವು ಮುಂಚೆ ಹೋಗಿದ್ರಾ ಅಂತ ಕೇಳಲಿಕ್ಕೆ ನೀವು ಹೇಗೆ ಕೇಳ್ಬೋದು? ಹ್ಯಾವ್ ಯು ಎವರ್ ಬೀನ್ ಅಂತ ಹೇಳಿ ಸೆಂಟೆನ್ಸನ್ನು ಕಂಟಿನ್ಯೂ ಮಾಡ್ಬೋದು. ಇಟ್ಸ್ ಮೈ ಪ್ರಿವಿಲೇಜ್ ಟು ವರ್ಕ್ ವಿತ್ ಯು. ನಿಮ್ಮೊಂದಿಗೆ ಕೆಲಸ ಮಾಡುವುದು ನನ್ನ ಸೌಭಾಗ್ಯ. ಸೊ ಪ್ರಿವಿಲೇಜ್ ಅಂದರೆ ಏನು? ಸೌಭಾಗ್ಯ ಅಂತ ಅರ್ಥ ಬರುತ್ತೆ. ಸೊ ಐ ಆಮ್ ಸೋ ಫಾರ್ಚುನೇಟ್ ಟು ವರ್ಕ್ ವಿತ್ ಯು ಅಂತಾನು ಹೇಳ್ತಾರೆ. ಫಾರ್ಚುನೇಟ್ ಅಂದರೆ ಏನು? ಅಗೇನ್ ನನ್ನ ಅದೃಷ್ಟ ಅಂತ ಅರ್ಥ ಬರುತ್ತೆ. ಸೊ ಹಿಯರ್ ಇಟ್ಸ್ ಮೈ privilege to work with you. Don't ever do it again. ಅದನ್ನು ಮತ್ತೆ ಎಂದಿಗೂ ಮಾಡಬೇಡ. Don't ever do it again.
ಅಂದರೆ ಯಾರಾದರೂ ಒಂದ್ಸರಿ ತಪ್ಪು ಮಾಡಿದಾಗ ನೀವು ಹೇಳ್ಬೋದು, ಇನ್ನೊಂದ್ಸರಿ ಈ ಥರ ಯಾವಾಗಲೂ ಮಾಡಬೇಡ ಅಂತ. ಸೊ ಅದಕ್ಕೆ ನಾವು ಹೀಗೆ ಹೇಳ್ಬೋದು, ಡೋಂಟ್ ಎವರ್ ಡೂ ಇಟ್ ಅಗೇನ್. ಸಾರಿ ಐ ಕಾಂಟ್ ಹೆಲ್ಪ್ ಯು, ಕ್ಷಮಿಸಿ ನಾನು ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಸಾರಿ ಐ ಕಾಂಟ್ ಹೆಲ್ಪ್ ಯು. ಐ ಆಮ್ ನಾಟ್ ಸೋ ಶ್ಯೂರ್ ಅಬೌಟ್ ದ್ಯಾಟ್, ಅದರ ಬಗ್ಗೆ ನನಗೆ ಅಷ್ಟು ಖಚಿತವಿಲ್ಲ. ಐ ಆಮ್ ನಾಟ್ ಸೋ ಶ್ಯೂರ್ ಅಬೌಟ್ ಇಟ್. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ಈ ಎಲ್ಲ ಸೆಂಟೆನ್ಸಸ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಡೈಲಿ ಲೈಫಲ್ಲಿ ಇದನ್ನು ಯೂಸ್ ಮಾಡಿ. ಸೊ ಒಂದ್ಸರಿ ವಿಡಿಯೋ ನೋಡಾದ್ಮೇಲೆ ನಿಮಗೆ ಎಷ್ಟು ಸೆಂಟೆನ್ಸಸ್ ನೆನಪಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಬರೆದು ಹೇಳಿ. ಸೊ ದ್ಯಾಟ್ ಅದರಿಂದ ಬೇರೆಯವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೂ ಅದು ಒಂದ್ಸರಿ ಮೆಮರೈಸ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಅಗೇನ್ ನಾನು ಬಿಸ್ನೆಸ್ಸಲ್ಲಿ ಅಥವಾ ಆಫೀಸ್ಗಳಲ್ಲಿ ಇನ್ನೂ ಹೇಗೆ ನಾವು ಸೆಂಟೆನ್ಸಸ್ಸನ್ನು ಯೂಸ್ ಮಾಡ್ಬೋದು ಅಂತ ಅಗೇನ್ 30 ಸೆಂಟೆನ್ಸಸ್ಸನ್ನು ಹೇಳ್ಕೊಡ್ತೀನಿ. ವೇಟ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಆ್ಯಂಡ್ ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.